ಕೊಡ್ತೀಯಮ್ಮ? ಸರಿ ಅಮ್ಮ. ಮಾಲಾ, ಕಾಫಿ ಮಾಡ್ಕೊಡ್ತೀಯಾ? ಸರಿ ಮಾವ. ಅಮ್ಮ, ನನಗೆ ತಿಂಡಿಗೆ ಪುಡಿ ಮಾಡ್ಕೊಡ್ತೀಯಾ? ಇಲ್ಲ ಮಗಳೇ, ಇವತ್ತು ನನಗೆ ತುಂಬಾ ಲೇಟ್ ಆಗುತ್ತಿದೆ. ನನಗೆ ಇನ್ನೂ ಬಹಳ ಕೆಲಸಗಳು ಉಳಿದಿವೆ. ಅದಕ್ಕೆ ನಿನಗೆ ನಾನು ಮುಂದಿನ ವಾರ ಮಾಡಿಕೊಡುತ್ತೇನೆ. ಬಿಡಮ್ಮ, ನೀವು ಯಾವಾಗ ನೋಡಿದ್ರು ಬಿಸಿನೇ ಇರ್ತೀಯಾ? ಅಲ್ಲೇ ಶೂ ರ್ಯಾಕಲ್ಲಿ ಇದೆ ನೋಡಮ್ಮ. ಇಲ್ಲಮ್ಮ, ಅಲ್ಲಿ ಕಾಣಿಸುತ್ತಿಲ್ಲ. ಇಲ್ಲೇ ನೋಡಮ್ಮ, ಶೂ ಅಡಿಯಲ್ಲಿ ಬಿದ್ದಿದೆ ನೋಡು, ಇಲ್ಲೇ ತಳಗ್ ಬಿದ್ದಿದೆ, ತಗೋ. ಮಾಲಾ, ಟೀ ಆಯ್ತಾ? ಸರಿ ಮಾವ, ಆಯ್ತು. ಮಾಲಾ, ನೀನು ಬೆಳಗ್ಗೆ ಜಲ್ದಿ ಎದ್ದರೆ ನಿನ್ನ ಕೆಲಸವೆಲ್ಲವೂ ಮುಗಿಯುತ್ತವೆ. ನಾನು ಈಗಾಗಲೇ ಬೆಳಗ್ಗೆ 5:30ಕ್ಕೆ ಹೇಳುತ್ತೇನೆ, ನೀವೆಲ್ಲರೂ 6:30ಕ್ಕೆ ಹೇಳುತ್ತೀರಾ. ನಾನು ಈಗಾಗಲೇ 1 ಗಂಟೆ ಮುಂಚೆನೇ ಹೇಳುತ್ತೇನೆ. ಹೌದಾ? ಏಕೆ ಅಮ್ಮ ಅಷ್ಟೇ ಐದಕ್ಕೆ ಹೇಳ್ಬೇಕು? ನಾವು ಹೇಳುವ 10 ನಿಮಿಷದ ಮುಂಚೆ ಎದ್ದರೆ ಅಮ್ಮಗೆ ಸಹಾಯ ಮಾಡಿದರೆ ಸಮಯ ಉಳಿಯುವುದಿಲ್ವಾ? ನಮ್ಮ ಶಾಲೆಯಲ್ಲಿ ಆರ್ಟಿಸನ್ ಕ್ಲಬ್ ಅಲ್ಲಿ ನಮ್ಮ ಶಾಲೆಯ ತರಗತಿಯ ಶಿಕ್ಷಕರು ಹೇಳಿಕೊಟ್ಟಿದ್ದಾರೆ. ನಮ್ಮ ಕೆಲಸವನ್ನು ನಾವೇ ಮಾಡಬೇಕೆಂದು. ರಾತ್ರಿ ಆಯ್ತು, ಬನ್ನಿ ಎಲ್ಲರೂ ಮಲ್ಗೋಣ. ಇವತ್ತು ತುಂಬಾ ಕೆಲಸ ಇದೆ, ಬೇಗ ಬೇಗ ಎಲ್ಲಾ ಕೆಲಸಗಳು ಮುಗಿಸ್ಬೇಕು. ಮಾಲಾ, ನಿಮಗೆ ತರಕಾರಿ ಹೆಚ್ಚಿಕೊಡ್ಲಾ? ನಾನು ಗಿಡಗಳಿಗೆ ನೀರು ಹಚ್ಚುತ್ತೇನೆ. ನಾವು ಅಜ್ಜಾಜಿಗೆ ಸಹಾಯ ಮಾಡುತ್ತೇವೆ, ನೀರು ತಂದು ಕೊಡುತ್ತೇವೆ. ಮಕ್ಕಳೇ, ಈಗ ಸ್ಕೂಲಿಗೆ ಟೈಮ್ ಆಗಿತ್ತು. ನಾವು ನಿಮಗೆ ಸ್ಕೂಲಿಗೆ ಬಿಟ್ಟು ಕೊಡುತ್ತೇನೆ. ಹಬ್ಬ, ಎಲ್ಲಾ ಕೆಲಸಗಳು ಮುಗಿತು. ಈಗಷ್ಟೇ 9 ಗಂಟೆ ಆಗಿದೆ. ಹಬ್ಬ, ನನಗೆ ಎಷ್ಟು ಸಂತೋಷವಾಗುತ್ತಿದೆ. ನಮ್ಮ ಕೆಲಸವನ್ನು ನಾವೇ ಮಾಡಿ ನಾವೇ ಮಾಡುತ್ತೇವೆ. ಇಲ್ಲಿ ಬನ್ನಿ, ಇಲ್ಲಿ.
ಪಾತ್ರ ವಹಿಸಿದ್ದೇನೆ. ನನ್ನ ಹೆಸರು ಸಾಕ್ಷಿ ಗಜಾನನ್ ಕಾಗೇರಿ. ನಾನು ಮಗಳ ಪಾತ್ರ ವಹಿಸಿದ್ದೇನೆ. ನನ್ನ ಹೆಸರು ತೇಜಸ್ವಿನಿ ಪ್ರಕಾಶ್ ಕುಲಕರ್ಣಿ. ನಾನು ತಾಯಿ ಪಾತ್ರ ವಹಿಸಿದ್ದೇನೆ. ನನ್ನ ಹೆಸರು ಸಿದ್ಧಾರ್ಥ್ ಶಂಕರಗೌಡ ಕುಸುಮೂರು. ನಾನು ತಂದೆ ಪಾತ್ರ ವಹಿಸಿದ್ದೇನೆ. ನನ್ನ ಹೆಸರು ಸಮರ್ಥ್ ಕಿರಣ್ ನಾಗಮಣಿ. ನಾನು ಮಗಳ ಪಾತ್ರ ವಹಿಸಿದ್ದೇನೆ. ನನ್ನ ಹೆಸರು ಜಗನ್ನಾಥನ್ ರೆಡ್ಡಿ. ನಾನು ಅಜ್ಜ ಪಾತ್ರ ವಹಿಸಿದ್ದೇನೆ. ನಾವು ಈ ಚಟುವಟಿಕೆಗಳಿಂದ ನಮ್ಮ ಕೆಲಸಗಳನ್ನು ನಾವೇ ಮಾಡಿಕೊಳ್ಳಬೇಕು ಎನ್ನುವುದನ್ನು ತಿಳಿದಿದ್ದೇನೆ. ಈ ಚಟುವಟಿಕೆಯಿಂದ ನಾನು ನಮ್ಮ ಕೆಲಸವನ್ನು ನಾವು ಮಾಡಿ ತಂದೆ ತಾಯಿಯನ್ನು ಸಹಾಯ ಮಾಡಬೇಕೆಂದು ನಾವು ನಮ್ಮ ಮನೆಯಲ್ಲಿ ನಮ್ಮ ಕೆಲಸಗಳು ನಾವೇ ಮಾಡಿಕೊಳ್ಳಬೇಕೆಂದು